ಮತ್ತೊಂದು ಕಡೆ ರೆಡ್ಡಿ ವಿರುದ್ಧದ ರಾಮುಲು ಮುನಿಸು ಬಿಜೆಪಿ ನಾಯಕರಿಗೂ ವಿಸ್ತರಿಸಿದೆ. ರಾಜಧಾನಿ ಬೆಂಗಳೂರಿಗೆ ಬಂದಿದ್ದಂತ ರಾಮುಲು ಯಾರೊಬ್ಬರನ್ನು ಭೇಟಿ ಆಗದೆ ವಾಪಸ್ ಆಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಉಭಯ ನಾಯಕರ ಬೆಂಬಲಿಗರ ನಡುವೆ ಇದೀಗ ಜಟಾಪಟಿ ಶುರುವಾಗಿದೆ. ಬೆಂಗಳೂರಿಗೆ ಹಿಂಗ್ ಬಂದು ಹಂಗ ಹೋದ ರಾಮುಲು. ಬಿಜೆಪಿ ನಾಯಕರ ಜೊತೆಗೆ ಮಾತಿಲ್ಲ, ಕಥೆ ಇಲ್ಲ. ರೆಡ್ಡಿ ವಿರುದ್ಧ ಸಮರ ಸಾರಿರೋ ರಾಮುಲು ದೆಹಲಿ ಅಂಗಳಕ್ಕೆ ಹೋಗಲು ಸಜ್ಜಾಗಿದ್ದಾರೆ. ವರಿಷ್ಠರಿಗೆ ತಮ್ಮ ಅಸಮಾಧಾನದ ಇಂಚಿಂಚು ವರದಿಯನ್ನು ಒಪ್ಪಿಸೋ ಭರದಲ್ಲಿದ್ದಾರೆ. ಇಂಥ ಹೊತ್ತಲ್ಲೇ ರಾಮುಲು ರಾಜಧಾನಿ ಬೆಂಗಳೂರಿಗೆ ಬಂದಿದ್ರು. ಆದ್ರೆ ಯಾವೊಬ್ಬ ನಾಯಕರನ್ನು ಭೇಟಿ ಮಾಡಿಲ್ಲ. ವಿಷಯ ಏನು ಅಂದ್ರೆ, ವಿಪಕ್ಷ ನಾಯಕ ಅಶೋಕ್ ರಾಮುಲು ಬೆಂಗಳೂರಿಗೆ ಬಂದ್ರೆ ಭೇಟಿ ಮಾಡ್ತೀನಿ ಅಂದಿದ್ರು. ಆದ್ರೆ ಬಳ್ಳಾರಿ ಮಾಸ್ ಲೀಡರ್ ಯಾರನ್ನೂ ಮೀಟ್ ಮಾಡಿಲ್ಲ. ಹಂಗ ಬಂದು ಹಿಂಗೆ ಬಳ್ಳಾರಿಗೆ ವಾಪಸ್ ಹೋಗಿದ್ದಾರೆ. ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಬಣದ ಬಡಿದಾಟ. ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲ, ಬಳ್ಳಾರಿ ಬಿಜೆಪಿ ಕೂಡ ಒಡೆದು ಎರಡು ಹೋಳಾಗಿ ಹೋಗಿದೆ. ಇವತ್ತು ರೆಡ್ಡಿ ಬೆಂಬಲಿಗರು ಬಿಜೆಪಿ ಹೆಸರಿನಲ್ಲಿ ಸುದ್ದಿಗೋಷ್ಠಿ ಕರೆದಿದ್ರು. ಇದಕ್ಕೆ ರಾಮುಲು ಬಣ ಇದು ಬಿಜೆಪಿಯ ಸುದ್ದಿಗೋಷ್ಠಿ ಅಲ್ಲವೇ ಅಲ್ಲ ಅಂತ ವ್ಯಂಗ್ಯವಾಡಿದ್ರು. ಇದಕ್ಕೆ ನಿಗಿ ಕೆಂಡವಾಗಿರೋ ರೆಡ್ಡಿ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಹಲವಾರು ವರ್ಷ ದುಡಿದಂಥವ್ರು, ಹಲವಾರು ವರ್ಷ ಪಕ್ಷಕ್ಕೆ ದುಡಿದಿವಿ ನಾವು. KRPP ಹೋಗಿದ್ದು ನಿಜ, ಜನವರಿ ಸಾರಿಂದ ಹೋಗಿದ್ವಿ, ಮತ್ತೆ ಬಿಜೆಪಿಗೆ ಬಂದಿವಿ. ಯಾವುದೇ ವಿಚಾರಕ್ಕೆ ಇವತ್ತಿನವರೆಗೂ ಒಂದು ಮೆಸೇಜ್ ಇಲ್ಲ ಪಕ್ಷದ ಕಡೆಯಿಂದ. ಸಂಘಟನೆ ಬರ್ರಿ ಅಂತ ಅಲ್ಲಿ ಆದೇಶ ಮಾಡೋದಲ್ಲ, ಯಾವುದಿಲ್ಲ. ನಮ್ಮ ಪ್ರೆಸ್ ಮೀಟ್ ಉದ್ದೇಶ ಅಂದರೆ ನಮ್ಮ ಕ್ಷೇತ್ರವನ್ನು ನಾವು ಉಳಿಸ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ. ಕಮಲ ಬಿಟ್ಟು ಕೈ ಹಿಡಿಯೋದಾದ್ರೆ ಸ್ವಾಗತ ಎಂದ ಸಚಿವರು. ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದ್ರೆ ನಾವೆಲ್ಲ ಸ್ವಾಗತ ಮಾಡ್ತೇವೆ. ಅವ್ರು ನಮ್ಮ ಪಾರ್ಟಿಗೆ ಬಂದ್ರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ಪಕ್ಷ ಬಿಡೋ ಮಾತನಾಡಿದ್ರು. ಇದರ ಲಾಭ ಪಡೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ಸಿದ್ಧಾಂತ ಒಪ್ಪಿ ಬರೋದಾದ್ರೆ ಬರ್ಲಿ ಅಂತ ಸಚಿವರು ಪರೋಕ್ಷ ಆಹ್ವಾನ ಕೊಟ್ಟಿದ್ದಾರೆ. ರಾಮುಲು ನೋಡಿ, ನಮ್ಮ ಸಮುದಾಯದಲ್ಲಿ ಒಬ್ಬ ಪ್ರಭಾವಿ ನಾಯಕ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇವೆ ಅಂತ ಹೇಳಿದ್ರೆ ಅವರು ಯಾರು ಒತ್ತಾಯ ನಾವು ಯಾರು ಮಾಡಕ್ ಹೋಗಲ್ಲ. ಅವರು ಸ್ವಯಂ ಇಚ್ಛೆಯಿಂದ ಪಕ್ಷದ ಸಂಘಟನೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದ್ರೆ ನಾವೆಲ್ಲ ಸ್ವಾಗತ ಮಾಡ್ತೇವೆ. ರಾಮುಲು ಅವ್ರ ಜೊತೆ ನಾನು ವೈಯಕ್ತಿಕವಾಗಿ ಮಾತನಾಡಿಲ್ಲ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ನೀಡಿದ್ದೇನೆ. ರಾಮುಲು ಅವರು ಬಂದ್ರೆ ನಾನು ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾನು ಸರ್ಟಿಫಿಕೇಶನ್ ಕೊಡಕ್ಕೆ ಯಾರಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ಈಸ್ ಅ ಗುಡ್ ಹ್ಯೂಮನ್ ಸೋಲ್, ಈಸ್ ಅ ವಂಡರ್ಫುಲ್ ಫ್ರೆಂಡ್ ಆಫ್ ಮೈನ್. ಎಲ್ಲರೂ ನನಗೆ ಬಿಜೆಪಿ ಎಲ್ಲರೂ ಸ್ನೇಹಿತರಿದ್ದಾರೆ. ಈಸ್ ಆಲ್ಸೋ ಒನ್ ಅಮಂಗ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರು ನಮ್ಮ ಪಾರ್ಟಿಗೆ ಬಂದ್ರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ. ಆದ್ರೆ ಇಂಥದ್ದೊಂದು ಬೆಳವಣಿಗೆಯನ್ನ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ತಳ್ಳಿ ಹಾಕಿದ್ದಾರೆ. ಅವ್ರು ಕಾಂಗ್ರೆಸ್ ಹೋಗಿ ಅಂತ ಎಲ್ಲಿ ಹೇಳಿಲ್ಲ, ಪ್ರಶ್ನೆನೇ ಇಲ್ಲ. ಅವ್ರು ಹೇಳಿದ್ರೆ ಅವ್ರು ಸ್ವಾಗತ ಮಾಡಿದ್ರೆ ಬೇರೆ, ಅದು ಪ್ರಶ್ನೆನೇ ಇಲ್ಲಲ್ಲ. ಅವ್ರು ಹೇಳಿಬಿಟ್ರಲ್ಲ. ಇದೇ ರೀತಿ ಮುಂದುವರೆದರೆ ನಾನು ಪಕ್ಷ ಬಿಡುವ ಎಲ್ಲಿ ಹೇಳಿಲ್ಲ ಅವರು. ಎಟ್ ಎನಿ ಕಾಸ್ಟ್ ನಾನು ಭಾರತೀಯ ಜನತಾ ಪಾರ್ಟಿ ಬಿಡುದಿಲ್ಲ ಅಂತ ರಾಮುಲು ಹೇಳಿಬಿಟ್ರೆ, ಅವ್ರದ್ದು ಹೇಳಿಕೆ. ಈ ಮಧ್ಯೆ ರಾಮುಲು ಬೆನ್ನಿಗೆ ವಾಲ್ಮೀಕಿ ಸಮುದಾಯ ನಿಂತಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ವಾಲ್ಮೀಕಿ ವೃತ್ತದಲ್ಲಿ ಸಮುದಾಯದವರು ಸಿಡಿದೆದ್ದಿದ್ದಾರೆ. ರೆಡ್ಡಿ ವಿರುದ್ಧ ಪ್ರತಿಭಟಿಸಿ ಟೈರ್ಗೆ ಬೆಂಕಿ ಹಾಕಿದ್ದಾರೆ. ಕೋಲಾರದಲ್ಲೂ ರೆಡ್ಡಿ ಕ್ಷಮೆಯಾಚಿಸಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಮಧ್ಯೆ ಧಾರವಾಡದಲ್ಲಿ ನಡೆದ RSS ಸಮನ್ವಯ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಾಗಿಯಾಗಿದ್ದಾರೆ. ವಿಜಯೇಂದ್ರಗೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಸಾಥ್ ಕೊಟ್ರು. ಇನ್ನೆರಡು ದಿನಗಳ ಕಾಲವು ವಿಜಯೇಂದ್ರ RSS ಬೈಠಕ್ನಲ್ಲೇ ಇರಲಿದ್ದಾರೆ. ಹೀಗಾಗಿ RSS ಮುಖಂಡರಿಗೆ ಪಕ್ಷದ ಬೆಳವಣಿಗೆಗಳ ಬಗ್ಗೆ ಹೇಳೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.